ಗ್ರಾಮೀಣ ಕೃಷಿಯೇತರ ಆಸ್ತಿಗೆ ಈ ಸ್ವತ್ತು ಕಡ್ಡಾಯ. ಪಡೆಯುವುದು ಹೇಗೆ? ಈ ಸ್ವತ್ತು ಎಂಬುದು ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು, ಆಸ್ತಿ ವಂಚನೆಯನ್ನು ಕಡಿಮೆ ಮಾಡಲು ಮತ್ತು ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸರ್ಕಾರ ಪ್ರಾರಂಭಿಸಿದ ಒಂದು ವಿನೂತನ ಉಪಕ್ರಮವಾಗಿದೆ. ಇದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಿಗೆ ಆಸ್ತಿ ದಾಖಲೆಗಳ ನಿರ್ವಹಣೆ ಮತ್ತು ವಿತರಣೆಯನ್ನು ಸುಗಮಗೊಳಿಸುತ್ತದೆ. ಗ್ರಾಮೀಣ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೃಷಿಯೇತರ ಆಸ್ತಿ ಮಾಡಲಾಗಿರುವ ಗಳಿಗೆ ಈ ಸ್ವತ್ತು ಹೊಂದುವುದನ್ನು ಕಡ್ಡಾಯಗೊಳಿಸಲಾಗಿದ್ದು, ಕೃಷಿ ಭೂಮಿಗಳಿಗೆ ಈ ಸ್ವತ್ತು ಅನ್ವಯಿಸುವುದಿಲ್ಲ. ನಿರ್ದಿಷ್ಟವಾಗಿ ಫಾರ್ಮ್ 9 ಮತ್ತು ಫಾರ್ಮ್ 11B ಇವು ಆಸ್ತಿ ಮಾಲೀಕತ್ವ ಮತ್ತು ಸಂಬಂಧಿತ ವಹಿವಾಟುಗಳನ್ನು ಸ್ಥಾಪಿಸಲು ಅಗತ್ಯವಾಗಿವೆ. ಈ ಸ್ವತ್ತು ತಂತ್ರಾಂಶವು ಆಸ್ತಿಯ ಡಿಜಿಟಲ್ ದಾಖಲೆಯನ್ನು ಪಡೆಯಲು ಆನ್ಲೈನ್ ವೇದಿಕೆಯಾಗಿದ್ದು, ಇದನ್ನು ಕರ್ನಾಟಕ ಸರ್ಕಾರವು 2021ರಲ್ಲಿ ಪರಿಚಯಿಸಿದೆ. ಈ ಪೋರ್ಟಲ್ ಅನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸುತ್ತದೆ. ಈ ಸ್ವತ್ತು ಪ್ರಮಾಣ ಪತ್ರದ ಪ್ರಯೋಜನಗಳೇನು? 1. ಆಸ್ತಿಯ ಮೇಲಿನ ಮಾಲೀಕತ್ವವನ್ನು ಖಚಿತವಾಗಿ, ನಿಖರವಾಗಿ ಗುರುತಿಸುವ ದಾಖಲಾತಿ ಇದಾಗಿರುತ್ತದೆ. 2. ಈ ಸ್ವತ್ತು ಪ್ರಮಾಣ ಪತ್ರ ಇದ್ದರೆ ಮಾತ್ರ ಬ್ಯಾಂಕ್ ಮೂಲಕ ಸಾಲ ಪಡೆಯಬಹುದು. 3. ಆಸ್ತಿಯನ್ನು ಮಾರಾಟ ಮಾಡಲು ಈ ಪತ್ರ ಕಡ್ಡಾಯವಾಗಿ ಹೊಂದಿರಬೇಕು. ಈ ಸ್ವತ್ತು ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ? ಗ್ರಾಮ ಪಂಚಾಯತಿಯಲ್ಲೇ ಈ ಸ್ವತ್ತು ಪ್ರಮಾಣ ಪತ್ರದ ಸಂಪೂರ್ಣ ಅರ್ಜಿ ವಿಲೇವಾರಿಗೆ ಅವಕಾಶ ನೀಡಲಾಗಿದ್ದು, ಸಾರ್ವಜನಿಕರು ತಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿರುವ ಗ್ರಾಮ ಪಂಚಾಯತಿಯನ್ನು ನೇರವಾಗಿ ಅಗತ್ಯ ದಾಖಲೆಗಳ ಸಮೇತ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಅಗತ್ಯ ದಾಖಲೆಗಳು: ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ, ಕುಟುಂಬದ ವಂಶವೃಕ್ಷ ಪ್ರಮಾಣ ಪತ್ರ, ಅರ್ಜಿದಾರರ ಫೋಟೋ, ಮನೆ ಅಥವಾ ಖಾಲಿ ಕಾಗದ ಫೋಟೋ ಕಾಪಿ, ಕಂದಾಯ ರಶೀದಿ, ವಿದ್ಯುತ್ ಬಿಲ್, ಕೈಬರಹದ ಅರ್ಜಿ. ಅರ್ಜಿ ವಿಲೇವಾರಿ ಪ್ರಕ್ರಿಯೆ: ಒಮ್ಮೆ ಅಗತ್ಯ ದಾಖಲಾತಿಗಳ ಸಮೇತ ಗ್ರಾಮ ಪಂಚಾಯತಿ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಪಂಚಾಯತಿ ಸಿಬ್ಬಂದಿಗಳು ತಮ್ಮ ಸ್ಥಳವನ್ನು ಭೇಟಿ ಮಾಡಿ ಜಾಗದ ಅಳತೆಯನ್ನು ತೆಗೆದುಕೊಳ್ಳುತ್ತಾರೆ. ಬಳಿಕ ನಿಮ್ಮ ಅರ್ಜಿಯನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಪುನಃ ಸ್ಥಳ ಭೇಟಿ ಮಾಡಿ GPS ಫೋಟೋ ತೆಗೆದು ಈ ಸ್ವತ್ತು ಪ್ರಮಾಣ ಪತ್ರವನ್ನು ನಿಮಗೆ ನೀಡುತ್ತಾರೆ. ಈ ಸ್ವತ್ತು ಆನ್ಲೈನ್ನಲ್ಲಿ ಪ್ರವೇಶಿಸುವುದು ಹೇಗೆ? ಕರ್ನಾಟಕದಲ್ಲಿ ಈ ಸ್ವತ್ತು ಅರ್ಜಿ ಸಲ್ಲಿಸಲು ನೀವು ಅಧಿಕೃತ ಈ ಸ್ವತ್ತು ಪೋರ್ಟಲ್ https://eshwatu.karnataka.gov.in/ಗೆ ಭೇಟಿ ನೀಡಿ. ಮುಖಪುಟದಲ್ಲಿ ಕಾಣುವ ಆಸ್ತಿಗಳ ಶೋಧನೆ ವಿಭಾಗಕ್ಕೆ ತೆರಳಿ. ಫಾರ್ಮ್ 9 ಅಥವಾ ಫಾರ್ಮ್ 11B ಅನ್ನು ಆಯ್ಕೆ ಮಾಡಿ. ನಿಮ್ಮ ಜಿಲ್ಲೆ, ಗ್ರಾಮ, ಹೋಬಳಿ ಮತ್ತು ಗ್ರಾಮ ಪಂಚಾಯತ್ ಅನ್ನು ಆಯ್ಕೆ ಮಾಡಿ. ನೀವು ಮುದ್ರಿತ ಫಾರ್ಮ್ಗಳನ್ನು ಮಾತ್ರ ಬಯಸುತ್ತೀರಾ ಅಥವಾ ಎಲ್ಲ ದಾಖಲೆಗಳನ್ನು ಬಯಸುತ್ತೀರಾ ಎಂಬುದನ್ನು ಸೂಚಿಸಿ. ಶೋಧನೆ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸ್ವತ್ತು ಪೋರ್ಟಲ್ಗೆ ಲಾಗಿನ್ ಆಗಿ ಮತ್ತು ನಿಮ್ಮ ಆಸ್ತಿ ಐಡಿಯನ್ನು ನಮೂದಿಸುವ ಮೂಲಕ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಬಹುದು.